ಮೊದಲ ರಾಜಧಾನಿ ಬನವಾಸಿಯಲ್ಲಿ ಏಪ್ರಿಲ್ 12 ಮತ್ತು 13ರಂದು ರಾಜ್ಯ ಮಟ್ಟದ ಕದಂಬೋತ್ಸವ. ಕನ್ನಡದ ಮೊದಲ ರಾಜಧಾನಿ ಬನವಾಸಿಯಲ್ಲಿ ಆಚರಿಸುವ ರಾಜ್ಯ ಮಟ್ಟದ ಕದಂಬೋತ್ಸವ ಏಪ್ರಿಲ್ 12 ಮತ್ತು 13ರಂದು ಅದ್ದೂರಿಯಾಗಿ ಆಯೋಜಿಸಲು ಘೋಷಣೆ ಮಾಡಲಾಯಿತು. ನಗರದ ಆಡಳಿತ ಸೌಧದಲ್ಲಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷತೆಯಲ್ಲಿ ನಡೆದ ಕದಂಬೋತ್ಸವ 2025 ಪೂರ್ವಭಾವಿ ಸಭೆಯಲ್ಲಿ ದಿನಾಂಕ ಘೋಷಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಿರ್ಸಿ ಶಾಸಕ ಭೀಮಣ್ಣ ಟಿ ನಾಯ್ಕ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ನಗರಸಭೆ ಅಧ್ಯಕ್ಷ ಶರ್ಮಿಳಾ ಮಾದನ್ಗೇರಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು, ಸಹಾಯಕ ಆಯುಕ್ತರಾದ ಕಾವ್ಯರಾಣಿ, ಡಿವೈಎಸ್ಪಿ ಗಣೇಶ್ ಕೆಎಲ್, ಸಿಪಿಐ ಶಶಿಕಾಂತ್ ವರ್ಮಾ, ಪೌರಾಯುಕ್ತ ಕಾಂತರಾಜ್, ಡಿಡಿಪಿಐ ಬಸವರಾಜ್, ಪಿಬಿಇಒ ನಾಗರಾಜ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಹೆಚ್ಚೆಚ್ಚು ಜನಪ್ರತಿನಿಧಿಗಳನ್ನ ಈ ಕಮಿಟಿಗಳಲ್ಲಿ ಸೇರಿಸ್ತಾರೆ. ಈ ಕೆಲಸ ಆಗಬೇಕಾಗಿ ಹಾಗಾಗಿ ಈ ತಾಲೂಕಿನ ಹೆಚ್ಚು ಜನ. ಎರಡನೇದಾಗಿ ಮೇನ್ ಕಲಾವಿದರನ್ನ ಜಿಲ್ಲಾಧಿಕಾರಿಗಳು ಕೂಡಲೇ ಮಾತಾಡಿ, ಮೇನ್ ಕಲಾವಿದ ಸಿಗ್ತಕ್ಕಂಥದ್ದು ಬಹಳ ಕಷ್ಟ. ರಾಷ್ಟ್ರ ಕಲಾವಿದರು, ರಾಜ್ಯ ಮಟ್ಟದ ಕಲಾವಿದರು 3 ತಿಂಗಳ ಹಿಂದೆ ಬುಕ್ ಆಗಿರ್ತಾರೆ. ಹಾಗಾಗಿ ಇವತ್ತು ನಾಳೆನೇ ನೀವು ಅವರನ್ನ ಬುಕ್ ಮಾಡ್ಕೋಬೇಕು. ಮೂರನೇದಾಗಿ ಮುಖ್ಯಮಂತ್ರಿಗಳಿಗೆ ಸಮರ್ಪಕವಾಗಿ ಕೂಡಲೇ ವಿಚಾರವನ್ನು ನಾಳೆ ನಾವು ತಿಳಿಸ್ತೀವಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಿಳಿಸ್ತಾರೆ. ನೀವು ಕೂಡ ಇದನ್ನ ಕೂಡಲೇ ಇನ್ಫಾರ್ಮ್ ಮಾಡಬೇಕು. ಇಮಿಡಿಯೇಟ್ ಆಗಿ ಹಣ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿಗೆ ಫೈನಾನ್ಸ್ ಇನ್ಚಾರ್ಜ್ ಇರ್ತಾರೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಇದೆಲ್ಲದಕ್ಕೆ ಕ್ರಮ ತಗೊಳ್ಬೇಕು. ನಾವೆಲ್ಲ ಹಿಂದೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಪದ್ಧತಿ ಬೇಡ. ನಾವು ಕಲಾವಿದರಿಗೆಲ್ಲ ಬೇರೆ ಚೆಕ್ ಕೊಟ್ಟು ಕಳಿಸ್ತೀವಿ. ಇದು ನಮ್ಮ ಪದ್ಧತಿ. ನಾವಿಂದ ನಡ್ಕೊಂಡು ಬಂದಿರ್ತಕ್ಕಂಥ ರೀತಿ ಕೆಲಸದ ಮಾತು ಹಾಕಿ ಮಾಡದೇ ಬಂದಾಗಿತ್ತು. ನಾವು ವೇದಿಕೆ ಮೇಲೆ ಒಂದು ಕೆಲಸ ಮುಂದೆ ಅವ್ರ ಕೈಗೆ ಚೆಕ್ ಕೊಡ್ತೀವಿ. ಒಂದು ಗುಡ್ಡಪ್ಪ ಅಧ್ಯಕ್ಷ ಕಡೆ ಒಂದು, ಬನವಾಸ ಅಧ್ಯಕ್ಷ ಕಡೆ ಒಂದು, ಯಾರ್ಯಾರು ನಮ್ಮ ಮುಖಂಡ ಇರ್ತಾರೆ ಚೆಕ್ಕಲ್ಲೇ ಕೊಡಿಸ್ಬಿಡ್ತೀವಿ. ಕಲಾವಿದರಿಗೆ ಸಂಭಾವನೆಯನ್ನು ಮೊದಲೇ ನಿತ್ಯ ಮಾಡಿರ್ತೀವಿ. ನೀವು ಅವರು ತಮ್ಮ ಕಡೆ ಹೇಳಿ ನಮ್ಮ ಇಲ್ಲೇ ಜನಪ್ರತಿನಿಧಿಗಳ ಚರ್ಚೆ ಮಾಡಿ ಅಂತಿಮವಾಗಿ ಫೈನಲ್ ಮಾಡಬೇಕಾಗುತ್ತೆ. ನಮ್ಮ ಉದ್ದೇಶ ಇಷ್ಟೇ, ಸಾಧ್ಯ ಇದ್ದದ್ದು ಕಳೆದ ಕದಂಬೋತ್ಸವದಲ್ಲಿ ಅರ್ಜಿ ಹಾಕಿರ್ತಾರೆ. ಕಳೆದ ಕದಂಬೋತ್ಸವದಲ್ಲಿ ಅವರಿಗೆ ಅವಕಾಶ ಸಿಕ್ಕಿರೋದಿಲ್ಲ. ಅಂಥವ್ರಿಗೆ ಈ ಕದಂಬೋತ್ಸವದಲ್ಲಿ ಅವಕಾಶ ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು. ಪ್ರತಿ ವರ್ಷವೂ ಅದೇ ಕಲಾವಿದರನ್ನೇ ಮಾಡಿದರೆ ಅವ್ರಿಗೆ ನಮ್ಮ ಬಗ್ಗೆ ಏನೋ ಸಂಶಯ ಬರುತ್ತೆ. ಇವರ ಪ್ರತಿ ವರ್ಷ ಇವನ್ನೇ ಆಯ್ಕೆ ಮಾಡ್ತಾರೆ ಹೇಳ್ತಕ್ಕಂಥ ಸಂಶಯ ಉಂಟಾಗುತ್ತೆ. ಹಾಗಾಗಿ ಇದನ್ನು ಕೂಡ ಎಚ್ಚರಿಕೆ ವಹಿಸಬೇಕಾದ ಅವಶ್ಯಕತೆ. ಮಾರಿಕಂಬ ಕಾಲೇಜಿನ ಮುಂಭಾಗದಲ್ಲಿ ಪರೀಕ್ಷೆ ಮುಗಿಸಿ ಕಾಲೇಜಿನಿಂದ ಹೊರಗೆ ಬರುತ್ತಿದ್ದ ವಿದ್ಯಾರ್ಥಿಯೋರ್ವನಿಗೆ ಅಪರಿಚಿತ ಗುಂಪಿನಿಂದ ಹಲ್ಲೆ. ಪರೀಕ್ಷೆ ಮುಗಿಸಿ ಕಾಲೇಜಿನಿಂದ ಹೊರಗೆ ಬರುತ್ತಿದ್ದ ವಿದ್ಯಾರ್ಥಿಯೋರ್ವನಿಗೆ ಅಪರಿಚಿತ ಗುಂಪಿನಿಂದ ಹಲ್ಲೆ ನಡೆಸಿದ ಘಟನೆ ಮಾರಿಕಂಬ ಕಾಲೇಜಿನ ಮುಂಭಾಗದಲ್ಲಿ ನಡೆದಿದೆ. ಸಿರ್ಸಿ ತಾಲೂಕಿನ ಹುತ್ಗಾರ್ ಗ್ರಾಮದ ನಾಗರಾಜ್ ಚಂದ್ರು ಪಟಗಾರ್ ಹಲ್ಲೆಗೊಳಗಾದ ವಿದ್ಯಾರ್ಥಿಯಾಗಿದ್ದು, ಹಲ್ಲೆಗೆ ಕಾರಣ ತಿಳಿದು ಬಂದಿಲ್ಲ. ಹುಡುಗರು ಯಾರು ಅಂತ ಹೇಳಿ ಇದು ಮಾಡ್ತೀಯ? ದೀಪಕ್ ಒಂದು ಹುಡುಗ ಕೊಡ್ತೀವಿ ಅವನಿಗೆ. ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿ ದಯವಿಟ್ಟು. ನೀವು ಪೊಲೀಸರು ಇದು ತೊಗೊಳ್ರಿ, ರಕ್ಷಣೆ ತೊಗೊಳ್ರಿ. ಇಲ್ಲಾಂದ್ರೆ ಏನೋ ಆಗೋ ಸಾಧ್ಯತೆ ಇರ್ಬೋದ್ರಿ. ಕಾಲೇಜ್ ಒಳಗೆ ಹೊಡ್ತಿದ್ದ ಹೊರಗೆ ಯಾರೋ ಮಾತಾಡೋಕೆ ಹೇಳ್ಕೊಬಿಟ್ರು. ಆಮೇಲೆ ಎಲೆಕ್ಟ್ರಿಕ್ ಕಂಬಕ್ಕೆ ಮಕ್ಕ ಜಾಡಿದ್ರು, ರಕ್ತ ಕಣ್ಣಿಗೆ ತುಂಬಿಡ್ತು, ಕಾಣಲೇ ಇಲ್ಲ ಅಂತದ್ದು. ಯಾರು ಹೊಡೆದ್ರೆ ಅಂತ ಇದ್ದು ಗೊತ್ತಾಗಿಲ್ಲ. ಎದ್ದು ನೋಡಿದ್ರೆ ಎಲ್ಲ ಓಡೋಗ್ತಾ ಇದ್ರು ಸ್ಕೂಟಿ. ಕಾಲೇಜ್ ಹುಡುಗರು ಯಾರು ಇಲ್ಲ ಇದ್ರು. ಕಾಲೇಜ್ ಹುಡುಗ ಹೈಸ್ಕೂಲ್ ಹುಡುಗ ಇನ್ನೊಬ್ಬ ನೋಡ್ದ. ಎಷ್ಟು ಗಂಟೆ ಆಗಿರ್ಬೋದು ಇದು? ಎಕ್ಸಾಮ್ ಮುಗಿದ ಕೂಡ ಮನೆಗೆ ಬರ್ತಾ ಇದ್ದೆ. ಇವತ್ತು ಎಕ್ಸಾಮ್ ಇತ್ತು ಕಾಲೇಜ್ನಲ್ಲಿ. ಎಕ್ಸಾಮ್ ಮುಗಿದ ಕೂಡ ಬರ್ತಾ ಇದ್ದೆ ಮನೆಗೆ. ಕೆಡಿಸಿಸಿ ಬ್ಯಾಂಕ್ನ ಸಭಾಂಗಣದಲ್ಲಿ ಆಯೋಜಿಸಿದ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ನಗರದ ಕೆಡಿಸಿಸಿ ಬ್ಯಾಂಕ್ನ ಸಭಾಂಗಣದಲ್ಲಿ ಆಯೋಜಿಸಿದ ಉತ್ತರ ಕನ್ನಡ ಜಿಲ್ಲೆಯ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಾಹಕರು, ಸಹಕಾರಿ ಇಲಾಖೆಯ ಅಧಿಕಾರಿಗಳು, ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಧುರೀಣರು ಉಪಸ್ಥಿತರಿದ್ದರು.
ಬನವಾಸಿಯಲ್ಲಿ ನಡೆಯಲಿರುವ ಐತಿಹಾಸಿಕ ಕದಂಬೋತ್ಸವದ ಪೂರ್ವ ತಯಾರಿ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಹಾಯಕ ಆಯುಕ್ತ ಕಾವ್ಯಾರಾಣಿ, ಬನವಾಸಿಯಲ್ಲಿ ನಡೆಯಲಿರುವ ಐತಿಹಾಸಿಕ ಕದಂಬೋತ್ಸವದ ಪೂರ್ವ ತಯಾರಿ ಸಭೆ ಶಾಸಕರುಗಳಾದ ಶಿವರಾಮ್ ಹೆಬ್ಬಾರ್ ಹಾಗೂ ಭೀಮಣ್ಣ ಟಿ ನಾಯ್ಕ್ ನೇತೃತ್ವದಲ್ಲಿ ಮಿನಿ ವಿಧಾನಸೌಧದಲ್ಲಿ ನಡೆಯಿತು. ಈ ಬಗ್ಗೆ ಸಹಾಯಕ ಆಯುಕ್ತರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಒಂದು ಕದಂಬೋತ್ಸವ ಸ್ಮರಿಸುವಂತಹ ವೇದಿಕೆ ನಮ್ಮ ಈ ಒಂದು ಕದಂಬೋತ್ಸವ ಆಚರಣೆ. ಇದು ನಮ್ಮಲ್ಲಿ 1996ರಿಂದ ನಮ್ಮ ಕರ್ನಾಟಕ ಸರ್ಕಾರವನ್ನು ಕದಂಬೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ರಾಜ್ಯ ಮಟ್ಟದಲ್ಲಿ 2 ದಿನಗಳ ಕಾಲ ನಮ್ಮ ಬನವಾಸಿಯಲ್ಲಿ ಆಚರಣೆ ಮಾಡಲಾಗುತ್ತದೆ. ಅದೇ ರೀತಿ ನಿಮ್ಗೆಲ್ಲರಿಗೂ ಗೊತ್ತಿರೋದ್ರೆ ಕರ್ನಾಟಕದ ಮೊಟ್ಟ ಮೊದಲ ಆದಿಕವಿ ಅಂತ ಕರೀತೇವೆ ಪಂಪ ಅವರ ಸೌಂದರ್ಯಕ್ಕೆ ಮನಸೋತು ನಮ್ಮ ಬನವಾಸಿಯನ್ನು ಹೊಗಳಿದ್ದಾರೆ. ಅವರ ನೆನಪಿಗಾಗಿ ನಾವು ಪಂಪ ಪ್ರಶಸ್ತಿಯನ್ನ 1996ರಿಂದ ನೀಡ್ತಾ ಬಂದಿದ್ದೇವೆ. ಅದಕ್ಕೆ ನಾವು ಬನವಾಸಿಯ ಮಯೂರ ವರ್ಮ ಒಂದು ವೇದಿಕೆ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬೋದು. ನಮ್ಮ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಹಾಗೂ ಸ್ಥಳೀಯ ಶಾಸಕರನ್ನು ಒಳಗೊಂಡಂತೆ ಕದಂಬೋತ್ಸವ ಆಚರಣೆ ಪೂರ್ವಭಾವಿ ಸಭೆಯನ್ನ ಪ್ರತಿ ವರ್ಷ ಕದಂಬೋತ್ಸವದ ದಿನಾಂಕವನ್ನು ನಿಗದಿಪಡಿಸುವುದಕ್ಕೆ ಕದಂಬೋತ್ಸವ ಸರ್ಕಾರಿ ಉತ್ಸವ ಆಗದೆ ಸಾರ್ವಜನಿಕರನ್ನೊಳಗೊಂಡ ಉತ್ಸವ ಆಗಲು ಪ್ರತಿಯೊಬ್ಬರ ಸಹಕಾರ ಬೇಕೆಂದು ಶಾಸಕ ಭೀಮಣ್ಣ ಟಿ ನಾಯ್ಕ್. ಕನ್ನಡದ ಪ್ರಥಮ ರಾಜಧಾನಿಯಲ್ಲಿ ಏಪ್ರಿಲ್ 12 ಮತ್ತು 13ರಂದು ನಡೆಯಲಿರುವ ಕದಂಬೋತ್ಸವ ಸರ್ಕಾರಿ ಉತ್ಸವ ಆಗದೆ ಸಾರ್ವಜನಿಕರನ್ನೊಳಗೊಂಡ ಉತ್ಸವ ಆಗಲು ಪ್ರತಿಯೊಬ್ಬರ ಸಹಕಾರ ಬೇಕೆಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಕದಂಬೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಹೇಳಿದರು. ಈ ಕಾರ್ಯಕ್ರಮಗಳು ಸರ್ಕಾರಿ ಅಧಿಕಾರಿಗಳಿಂದ ಆಗಬಾರದು, ಎಲ್ಲರ ಕಾರ್ಯಕ್ರಮ ಆಗಬೇಕು ಅನ್ನೋ ಉದ್ದೇಶ ನಮಗೆಲ್ಲರೂ ಕೂಡ ಹೌದು. ಅದು ಆಗಬೇಕಾದ್ರೆ ಪ್ರತಿಯೊಬ್ಬರ ಸಹಕಾರ ಬಹಳ ಅತ್ಯುನ್ನತವಾಗಿರುವಂಥದ್ದು. ಎಲ್ಲರೂ ಕೂಡ ತಮ್ಮ ಕೆಲಸ ಏನೇ ಇದ್ರು ಕೂಡ ಕೃಷಿಯಲ್ಲಿ ಉದ್ಯೋಗದಲ್ಲಿ ಏನೇ ಇದ್ರು ಕೂಡ ಈಗಾಗಲೇ DC ಅವರು ಒಂದು ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಅದು ನಾವು ಮೇಲೆ ಸರ್ಕಾರ ಮತ್ತು ಸಂಬಂಧಪಟ್ಟವರ ಇನ್ನೂ ಒಂದು ಅವರ ಮಾತನ್ನು ಕೇಳಿ ಅವ್ರಿಗೆ ಪತ್ರಿಕಾಗೋಷ್ಠಿ ಮಾಡಿ ಹೇಳುವಂಥದ್ದು. ಈಗಾಗಲೇ 11, 12, 13 ಈಗಾಗಲೇ ಘೋಷಣೆಯನ್ನು ಮಾಡಿರುವಂಥದ್ದು. ಏಪ್ರಿಲ್ ಈ 12, 13 ಘೋಷಣೆಯನ್ನು ಮಾಡಿ ಶಿರಸಿಯ ರಾಮನ್ಬೈಲ್ನಲ್ಲಿ ಕಾಡು ಪ್ರಾಣಿಯೊಂದು ಆಕಳ ಕರುವನ್ನು ತಿಂದು ಹೋಗಿರಬಹುದೆಂದು ಅಲ್ಲಿನ ಜನರ ಸಂಶಯ. ಕಾಡು ಪ್ರಾಣಿಯೊಂದು ಕಾಡಿನಿಂದ ನಾಡಿಗೆ ಬಂದು ಅದರಲ್ಲೂ ನಗರದ ಮಧ್ಯೆ ಬಂದು ಪ್ರಾಣಿ ಭೇಟಿಯಾಡಿದೆಯಾ ಎನ್ನುವುದು ಸಂಶಯ ಶಿರಸಿ ನಗರದ ಜನತೆಗೆ ಕಾಡುವಂತಾಗಿದೆ. ಹೌದು, ಶಿರಸಿಯ ರಾಮನ್ಬೈಲ್ನಲ್ಲಿ ನಗರಸಭೆ ಸದಸ್ಯ ಗಣಪತಿ ನಾಯ್ಕ್ ಮನೆಯ ಬಳಿ ಕಾಡು ಪ್ರಾಣಿಯೊಂದು ಆಕಳ ಕರುವನ್ನು ತಿಂದು ಹೋಗಿರುವುದು ಕಂಡು ಬಂದಿದ್ದು, ಬಹುಶಃ ಚಿರತೆ ಅಥವಾ ಹುಲಿಯೇ ಬಂದು ಕರುವನ್ನು ತಿಂದು ಹೋಗಿರಬಹುದೆಂದು ಅಲ್ಲಿನ ಜನರು ಸಂಶಯ ವ್ಯಕ್ತಪಡಿಸಿ ಬೆಚ್ಚಿ ಬಿದ್ದಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆಯವರು ಯಾವ ಪ್ರಾಣಿ ಬಂದಿರಬಹುದೆಂದು ಪತ್ತೆ ಹಚ್ಚುತ್ತಿದ್ದಾರೆ.